10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಯೂನಿಟ್ ನಂಬರ್ 7 ಸೊಹರಬ್ ಆ್ಯಂಡ್ ರುಸ್ತಮ್ ಈ ಒಂದು ಪಾಠದ ಪಾಠದ ಕನ್ನಡದ ಅರ್ಥವನ್ನು ತಿಳಿಯುತ್ತಾ ಸಾಗೋಣ. ಬನ್ನಿ. ಮೊದಲಿಗೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ಅಂದರೆ ಪಾಠವನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ನೋಡೋಣ. ದೋಸ್ ಹೂ ಹ್ಯಾವ್ ರೆಡ್ ದ ಗ್ರೇಟ್ ಇಂಡಿಯನ್ ಎಪಿಕ್, ಯಾರು ಭಾರತದ ಒಂದು ಮಹಾಕಾವ್ಯವಾಗಿರುವಂತಹ ಮಹಾಭಾರತವನ್ನು ಓದಿದ್ದಾರೋ, ನೋ ದಿಸ್ ಎಪಿಸೋಡ್, ಈ ಸಂಪುಟದ ಬಗ್ಗೆ ತಿಳ್ಕೊಂಡಿದ್ದಾರೋ, ಆವಾಗ ಅವ್ರಿಗೆ ಗೊತ್ತಿರುತ್ತೆ, ಯಾವ ವಿಚಾರ ಗೊತ್ತಿರುತ್ತೆ, ಯಾರು ಮಹಾಭಾರತವನ್ನು ಓದಿದ್ದಾರಲ್ಲ ಓದಿರ್ತಕ್ಕಂಥವ್ರಿಗೆ ಈ ವಿಚಾರ ಅತ್ಯಂತ ಉತ್ತಮವಾಗಿ ಗೊತ್ತಿರುತ್ತೆ. ಏನಂತಂದರೆ, ಅರ್ಜುನ ದ ಗ್ರೇಟ್ ಆರ್ಚರ್, ಅರ್ಜುನ ಅನ್ನುವನು ಒಬ್ಬ ಮಹಾನ್ ಬಿಲ್ಲುಗಾರ ಆಫ್ ಪಾಂಡವರಲ್ಲಿ ಒಬ್ಬ ಸುಪ್ರಸಿದ್ಧ ಬಿಲ್ಲುಗಾರನಾಗಿರ್ತಕ್ಕಂತಹ ಅರ್ಜುನನು, ಪಾಂಡವ ಬ್ರದರ್ಸ್ ಈಸ್ ಕಿಲ್ಡ್ ಬೈ ಹೀಸ್ ಓನ್ ಸನ್ ಬಬ್ರುವಾಹನ, ಅಂತಹ ದೊಡ್ಡ ಮಹಾನ್ ಬಿಲ್ಲುಗಾರನನ್ನೇ ಆತನ ಮಗನಾಗಿರುವಂತಹ, ಅಂದರೆ ಅರ್ಜುನನ ಮಗನಾಗಿರುವಂತಹ ಬಬ್ರುವಾಹನ ಆತನನ್ನು ಕೊಲ್ತಾನೆ ಅಥವಾ ಕೊಲೆ ಮಾಡ್ತಾನೆ, ಯುದ್ಧದಲ್ಲಿ ಸೋಲಿಸ್ತಾನೆ, ಯುದ್ಧದಲ್ಲಿ ಕೊಲೆವಾಗ್ತದೆ. ಹವೆವರ್, ಹೀಗಿದ್ದರೂ ಅರ್ಜುನ ಈಸ್ ಬ್ರಾಟ್ ಬ್ಯಾಕ್ ಟು ಲೈಫ್, ಆದರೆ ಅರ್ಜುನನ ಮರಳಿ ಮತ್ತೆ ಏನು ಮಾಡಲಾಗತ್ತೆ, ಜೀವಂತ ಮಾಡಲಾಗತ್ತೆ. ವಿತ್ ದ ಹೆಲ್ಪ್ ಆಫ್ ಸೂಪರ್ ನ್ಯಾಚುರಲ್ ಪವರ್ಸ್, ಯಾವ ಶಕ್ತಿಯನ್ನು ಬಳಸ್ಕೊಂಡು ಮತ್ತೆ ಅರ್ಜುನನನ್ನು ಜೀವಂತ ಮಾಡಿದ್ರು ಅಂತಂದರೆ ಅದು ಸೂಪರ್ ನ್ಯಾಚುರಲ್, ಅತಿತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಯನ್ನು ಬಳಸಿಕೊಂಡು ಆತನನ್ನು ಮತ್ತೆ ಜೀವಂತ ಮಾಡಲಾಯಿತು. ಹ್ಯಾವ್ ಯು ಹರ್ಡ್ ಅ ಸ್ಟೋರಿ, ನೀವು ಈ ಕಥೆಯನ್ನು ಕೇಳಿದ್ದೀರಾ? ವೇರ್ ಫಾದರ್ ಆ್ಯಂಡ್ ಸನ್ ಫೈಟ್ ಈಚ್ ಅದರ್, ಎಲ್ಲಿ ತಂದೆ ಮತ್ತು ಮಗ ಹೋರಾಟ ಮಾಡಿದ್ದಾರೆ. ಲೆಟ್ ಅಸ್ ಸ್ಟಡಿ ಅ ಪರ್ಷಿಯನ್ ಸ್ಟೋರಿ, ಇವತ್ತು ನಾವು ಪರ್ಷಿಯಾದ ಒಂದು ಕಥೆಯನ್ನು ಇಲ್ಲಿ ನೋಡೋಣ ಅಥವಾ ಅಭ್ಯಸಿಸೋಣ. ವೇರ್ ಅ ಫಾದರ್ ಕಿಲ್ಸ್ ಹೀಸ್ ಓನ್ ಸನ್, ಎಲ್ಲಿ ಒಬ್ಬ ತಂದೆ ತನ್ನ ಸ್ವಂತ ಮಗನನ್ನೇ ಕೊಲ್ತಾನೆ. ಡ್ಯೂ ಟು ದ ಪ್ಲೇ ಆಫ್ ಫೇಟ್, ಇದು ವಿಧಿಯ ಆಟ ಅಂತ ಹೇಳ್ತಾರೆ. ವಿಧಿಯ ಆಟಕ್ಕೆ ಇಲ್ಲಿ ತಂದೆಯಿಂದ ಮಗನೇ ಸಾವಿಗೀಡಾಗ್ತಾನೆ ಅಥವಾ ಕೊಲೆ ಮಾಡಲ್ಪಡ್ತಾನೆ ಅಂತಕ್ಕಂಥ ವಿಚಾರವನ್ನು ಈ ಕಥೆಯಲ್ಲಿ ನೋಡೋಣ. ಹಿಯರ್ ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ, ದೇರ್ ಲಿವ್ಡ್ ಇನ್ ಪರ್ಷಿಯಾ ಅ ಗ್ರೇಟ್ ಹೀರೋ ನೇಮ್ಡ್ ರಸ್ತಮ್ ಅಥವಾ ರುಸ್ತುಮ್. ಒನ್ಸ್ ಅಪಾನ್ ಅ ಟೈಮ್ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಒನ್ಸ್ ಅಪಾನ್ ಅ ಟೈಮ್ ದೇರ್ ಲಿವ್ಡ್ ಇನ್ ಪರ್ಷಿಯಾ, ಪರ್ಷಿಯಾದಲ್ಲಿ ಒಬ್ಬ ಮಹಾನ್ ನಾಯಕ, ಮಹಾನ್ ಹೀರೋ ಅಂತ ಕರಿತೀವಿ, ಪ್ರಸಿದ್ಧ ನಾಯಕ ಅಂತ ಕರಿತೀವಿ, ನೇಮ್ ರುಸ್ತಮ್ ಅಂತಕ್ಕಂಥವ್ರು ಬದುಕಿದ್ರು. ಹೀಸ್ ಫೇಮ್, ಆತನ ಒಂದು ಜನಪ್ರಿಯತೆ, ಆ್ಯಸ್ ಅ ಗ್ರೇಟ್ ವ್ಯಾರಿಯರ್, ಒಬ್ಬ ಮಹಾನ್ ಯೋಧ ಅನ್ನುವಂತಹ ಒಂದು ಜನಪ್ರಿಯತೆ, ಹ್ಯಾಡ್ ಸ್ಪ್ರೆಡ್ ಫಾರ್ ಆ್ಯಂಡ್ ವೈಡ್, ತುಂಬ ಆ ಒಂದು ಪರ್ಷಿಯಾ ದೇಶದ ಉದ್ದಗಲಕ್ಕೂ ಅವನ ಒಂದು ಏನಪ್ಪ ಅಂತಂದರೆ ಈ ಒಂದು ಜನಪ್ರಿಯತೆ ಹಬ್ಬಿತ್ತು. ಒಬ್ಬ ಮಹಾನ್ ಯೋಧ ಅಂತಕ್ಕಂಥ ಒಂದು ಜನಪ್ರಿಯತೆ ಆ ಒಂದು ಪರ್ಷಿಯಾದ ಉದ್ದಗಲಕ್ಕೂ ಹಬ್ಬಿತ್ತು. ಆ್ಯಸ್ ಲಾಂಗ್ ಆ್ಯಸ್ ಹಿ ವಾಸ್ ದ ಚೀಫ್ ಆಫ್ ದ ಆರ್ಮಿ, ಅವರು ಎಷ್ಟು ದಿನಗಳವರೆಗೆ ಆ ಒಂದು ಪರ್ಷಿಯಾ ದೇಶದ ಆರ್ಮಿ ಸೈನ್ಯದ ಮುಖ್ಯಸ್ಥರಾಗಿದ್ದರು. ಪರ್ಷಿಯಾ ಹ್ಯಾಡ್ ನೋ ಫಿಯರ್ ಆಫ್ ಹರ್ ಎನಿಮೀಸ್, ಪರ್ಷಿಯಾ ದೇಶಕ್ಕೆ ಅದರದೇ ಆಗಿರ್ತಕ್ಕಂಥ ಯಾವುದೇ ಒಂದು ಶತ್ರುಗಳ ಭಯ ಇರಲಿಲ್ಲ. ಯಾರು ಈ ರುಸ್ತಮ್ ಅಂತಕ್ಕಂಥವ್ರು ಯಾವಾಗ ಆರ್ಮಿಯ ಮುಖ್ಯಸ್ಥರಾಗಿದ್ರಲ್ಲ ಆವಾಗ ಯಾವುದೇ ದೇಶದ ಭಯ ಪರ್ಷಿಯಾ ದೇಶಕ್ಕೆ ಇರಲಿಲ್ಲ. ಆನ್ ಒನ್ ಒಕ್ಯಾಸನ್, ಒಂದು ಸಂದರ್ಭದಲ್ಲಿ, ಇಟ್ ಸೋ ಹ್ಯಾಪನ್ಡ್, ಈ ರೀತಿಯಾಗಿ ನಡೆಯಿತು. ದ್ಯಾಟ್, ಏನು ನಡೀತಪ್ಪ ಅಂತಂದರೆ, ಹಿ ವೆಂಟ್ ಔಟ್ ಫಾರ್ ಹಂಟಿಂಗ್, ಒಂದು ದಿನ ಆತ ಬೇಟೆಯಾಡ್ತಾ ಏನು ಮಾಡ್ತಾನೆ, ಆತ ಹೋಗ್ತಾ ಇರ್ತಾನೆ. ಹಿ ವೆಂಟ್ ಔಟ್ ಫಾರ್ ಹಂಟಿಂಗ್ ಅಂದರೆ ಬೇಟೆಯಾಡೋದಕ್ಕೆ ಹೊರಗೆ ಹೋಗಿರ್ತಾನೆ. ಹಿ ಚೇಸ್ಡ್ ಅ ವುಲ್ಫ್, ಆತ ಒಂದು ತೋಳವನ್ನು ಬೆನ್ನತ್ತಿಕೊಂಡು ಹೋಗ್ತಾ ಇರ್ತಾನೆ. ಹಿ ಚೇಸ್ಡ್ ಅ ವುಲ್ಫ್ ವಿಚ್ ಡ್ರೇವ್ ಹಿಮ್ ನಿಯರ್ ದ ಬಾರ್ಡರ್ ಆಫ್ ದ ಲ್ಯಾಂಡ್ ಆಫ್ ತುರಾನ್ ಅಂತ ಹೇಳ್ತಾರೆ. ಅಂದರೆ
ಆತ ಒಂದು ಏನು ಈ ತೋಳವನ್ನು ಬೆನ್ನತ್ಕೊಂಡು ಹೋಗ್ತಾನೆ. ಆ ತೋಳ ಏನು ಮಾಡುತ್ತೆ, ಈತನನ್ನು ಬಾರ್ಡರ್ ಅವರಿಗೆ ಕರ್ಕೊಂಡು ಹೋಗುತ್ತೆ. ಯಾವುದು ಅಂದರೆ ತುರಾನ್ ದೇಶದ ಒಂದು ಬಾರ್ಡರ್ ಅಥವಾ ಗಡಿಯವರಿಗೆ ಕರ್ಕೊಂಡು ಹೋಗುತ್ತೆ. ಆ ಚೀಫ್ಟೈನ್ ಆಫ್ ತುರಾನ್ ಚಾನ್ಸ್ ಟು ಸಿ. ಈ ದೃಶ್ಯವನ್ನು ಏನು ಮಾಡ್ತಾನೆ, ತುರಾನ್ ದೇಶದ ಮುಖ್ಯಸ್ಥ ಏನು ಮಾಡ್ತಾನಪ್ಪ ಅಂತಂದರೆ, ಈತ ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ಆ ತೋಳವನ್ನು ಬೆನ್ನತ್ಕೊಂಡು ಬರೋದನ್ನು ನೋಡ್ತಾನೆ. ಚಾನ್ಸ್ ಟು ಸಿ ರುಸ್ತಮ್ ಆ್ಯಂಡ್ ಟುಕ್ ಹಿಮ್ ಆ್ಯಸ್ ಹಿಸ್ ಗೆಸ್ಟ್. ಮತ್ತು ಆತನನ್ನು ಏನು ಮಾಡ್ತಾನೆ, ತನ್ನ ಅತಿಥಿಯಾಗಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ದ ಚೀಫ್ಟೈನ್ ಹ್ಯಾಡ್ ಅ ಬ್ಯೂಟಿಫುಲ್ ಡಾಟರ್. ಆ ಒಂದು ತುರಾನ್ ದೇಶದ ಮುಖ್ಯಸ್ಥನಿಗೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಮಗಳಿರ್ತಾಳೆ, ಕಾಲ್ಡ್ ತಹಮಿನಾ ಅಂತಕ್ಕಂಥವಳು. ರುಸ್ತಮ್ ಡ್ಯೂರಿಂಗ್ ಹಿಸ್ ಸ್ಟೇ, ಯಾವಾಗ ಆ ಚೀಫ್ಟೈನ್ ಮನೆಯಲ್ಲಿ ಉಳ್ಕೊಂಡಿರ್ತಾನೆ ಆವಾಗ, ಇನ್ ದ್ಯಾಟ್ ಹೌಸ್, ಆ ಮನೆಯಲ್ಲಿ, ಕುಡ್ ನಾಟ್ ಹೆಲ್ಪ್ ಫಾಲಿಂಗ್ ಇನ್ ಲವ್, ಆತ ಯಾವುದೇ ಥರದ ಒಂದು ಪ್ರೀತಿಯಲ್ಲಿ ಬೀಳೋದಿಲ್ಲ ವಿತ್ ಹರ್. ಬಟ್ ದ ಫಾದರ್ ಆಫ್ ದ ಗರ್ಲ್ ವಾಸ್ ಈಗರ್ ಟು ಗೆಟ್ ಹೀಸ್ ಡಾಟರ್ ಮ್ಯಾರಿಡ್ ಟು ರಸ್ತಮ್. ಆದರೆ ಅವ್ರ ತಂದೆಗೆ ತುಂಬ ಆಸೆ ಇರುತ್ತೆ, ತನ್ನ ಮಗಳನ್ನು ಈ ವಾರಿಯರ್ಗೆ ಕೊಡಬೇಕು, ಈ ಒಬ್ಬ ಮಹಾನ್ ಯೋಧನಿಗೆ ಕೊಡಬೇಕು ಅನ್ನುವಂಥ ವಿಚಾರ ಇರುತ್ತೆ, ಮದುವೆ ಮಾಡಬೇಕಂತ ವಿಚಾರ ಇರುತ್ತೆ. ಅಕಾರ್ಡಿಂಗ್ಲಿ ರುಸ್ತಮ್ ಮ್ಯಾರಿಡ್ ತಹಮಿನಾ. ರುಸ್ತಮ್ಗೆ ಈ ತಹಮಿನನ್ನು ಕೊಟ್ಟು ಮದುವೆ ಮಾಡಲಾಯಿತು. ಆ್ಯಂಡ್ ದೇ ಲಿವ್ಡ್ ಹ್ಯಾಪಿಲಿ. ಅವರಿಬ್ಬರು ಚೆನ್ನಾಗಿ ಬದುಕಿದರು, ಸಂತೋಷದಿಂದ ಬದುಕಿದರು. ಫಾರ್ ಸಮ್ ಮಂತ್ಸ್, ಕೆಲವು ತಿಂಗಳುಗಳವರೆಗೆ. ಆಫ್ಟರ್ ಅ ಟೈಮ್, ಇದಾದ ನಂತರ, ರುಸ್ತಮ್ ಬೀಯಿಂಗ್ ಅ ವ್ಯಾರಿಯರ್, ರುಸ್ತಮ್ ಅಂತಕ್ಕಂಥವನು ಒಬ್ಬ ಯೋಧನಾಗಿದ್ದು, ಗಾಟ್ ಟಯರ್ಡ್ ಆಫ್ ಹೀಸ್ ಇಡಲ್ ಲೈಫ್ ಆ್ಯಟ್ ಹೋಮ್. ಆತನಿಗೆ ಸಮಯವನ್ನು ಮನೆಯಲ್ಲಿ ಕಳೀಲಿಕ್ಕೆ, ಸೋಮಾರಿಯಾಗಿ ಕಳೀಲಿಕ್ಕೆ ಇಷ್ಟಪಡಲಿಲ್ಲ. ಹಿ ಟೋಲ್ಡ್ ಹೀಸ್ ವೈಫ್, ತನ್ನ ಹೆಂಡತಿಗೆ ಹೇಳ್ತಾನೆ, ಡಿಯರ್ ತಹಮಿನಾ ಅಂತ ಕರೆದು, ಐ ಮಸ್ಟ್ ಗೋ ಬ್ಯಾಕ್ ಟು ಮೈ ಆರ್ಮಿ ನಾವ್. ನಾನು ಮತ್ತು ವಾಪಸ್ ನನ್ನ ಆರ್ಮಿಗೆ ಹೋಗಬೇಕು. ಆ್ಯಂಡ್ ಐ ಡು ನಾಟ್ ನೋ ವೆನ್ ಐ ವುಡ್ ರಿಟರ್ನ್. ಮತ್ತು ನನಗೆ ಗೊತ್ತಿಲ್ಲ ನಾನು ಯಾವಾಗ ಹಿಂತಿರುಗಿ ಬರ್ತೀನಿ ಅಂಥೇಳಿ. ಕೀಪ್ ದಿಸ್, ಇದನ್ನು ಇಟ್ಕೋ. ಸೀಲ್ ವಿತ್ ಯು, ಈ ಸೀಲನ್ನು ನಿನ್ನೊಂದಿಗೆ ಇಟ್ಕೋ. ಇಫ್ ಯು ಬಿಗೆಟ್ ಅ ಸನ್, ನೀನು ಒಂದು ಗಂಡು ಮಗುವನ್ನು ಪಡೆದರೆ, ಬೈಡ್ ದಿಸ್ ಸೀಲ್, ಈ ಸೀಲನ್ನು ಏನು ಮಾಡಬೇಕು ನೀನು, ಆತನ ತೋಡಿಗೆ ಕಟ್ಟಬೇಕು. ಬೈಂಡ್ ದಿಸ್ ಸೀಲ್ ಟು ಹೀಸ್ ಆರ್ಮ್ ಆ್ಯಂಡ್ ಸೆಂಡ್ ಹಿಮ್ ಟು ಮೀ, ಅವನನ್ನು ನನ್ನ ಹತ್ರ ಕಳಿಸ್ಬೇಕು. ಬಟ್ ಇಫ್ ಈ ಬೇಬಿ ಬೋರ್ನ್ ಆಫ್ ಯು ಈಸ್ ಡಾಟರ್, ನೀನು ಹುಟ್ಟಿರ್ತಕ್ಕಂಥ ಮಗು ಹೆಣ್ಣಾಗಿದ್ದರೆ, ಪುಟ್ ದಿಸ್ ಸೀಲ್ ಆನ್ ಹರ್ ನೆಕ್, ಈ ಸೀಲನ್ನು ಅವಳ ಕೊರಳಿಗೆ ಕಟ್ಟು. ವಿತ್ ಅ ಚೈನ್, ಒಂದು ಚೈನನ್ನು ತೆಗೆದುಕೊಂಡು ಕಟ್ಟು. ಆ್ಯಂಡ್ ಸೆಂಡ್ ಮಿ ದ ನ್ಯೂಸ್, ಈ ಒಂದು ಸಂದೇಶವನ್ನು ನನಗೆ ಕಳುಹಿಸು. ಸೊ ಸೇಯಿಂಗ್ ಹಿ ರೋಡ್ ಬ್ಯಾಕ್ ಟು ಹೀಸ್ ಆರ್ಮಿ ಇನ್ ಪರ್ಷಿಯಾ. ಇಷ್ಟು ಹೇಳಿ ಆತ ತನ್ನ ಒಂದು ಸೈನ್ಯಕ್ಕೆ, ಪರ್ಷಿಯಾದ ಸೈನ್ಯಕ್ಕೆ ಹಿಂತಿರುಗ್ತಾನೆ. ಆಫ್ಟರ್ ಅ ಲ್ಯಾಪ್ಸ್ ಆಫ್ ಟೈಮ್, ಭಾಳಷ್ಟು ಸಮಯ ಕಳೆದ ನಂತರ, ತಹಮಿನಾ ಗೇವ್ ಬರ್ತ್ ಟು ಅ ಲವ್ಲಿ ಸನ್. ತಹಮಿನಾ ಅಂತಕ್ಕಂಥವಳು ಒಂದು ಸುಂದರವಾಗಿರ್ತಕ್ಕಂತಹ, ಮನೋಹರವಾಗಿರುವಂತಹ ಮಗುವನ್ನು ಹೇಳ್ತಾಳೆ. ಸಿ ಸೇಡ್ ಟು ಹರ್ಸೆಲ್ಫ್, ಅವಳು ಅವಳಷ್ಟಕ್ಕೆ ಮಾತನಾಡಿಕೊಳ್ಳುತ್ತಾಳೆ, ಇಫ್ ಐ ಲೆಟ್ ಮೈ ಹಸ್ಬೆಂಡ್ ನೋ ದ್ಯಾಟ್, ಒಂದು ವೇಳೆ ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದರೆ, ಹೀ ಈಸ್ ಬ್ಲೆಸ್ಡ್ ವಿತ್ ಅ ಸನ್, ಒಂದು ಗಂಡು ಮಗುವಿಗೆ ಜನನ ಆಗಿದೆ ಅಂತಕ್ಕಂಥ ವಿಚಾರ ಗೊತ್ತಾದರೆ, ಹೀ ವುಡ್ ವೇನ್ ಹಿಮ್ ಅವೇ ಫ್ರಾಮ್ ಮೀ, ಅವನೇನು ಮಾಡ್ತಾನೆ ಅಂತಂದರೆ ನನ್ನನ್ನು ಈ ಮಗುವಿನಿಂದ ಬೇರ್ಪಡಿಸ್ತಾನೆ, ಈ ಮಗುವನ್ನು ನನ್ನ ಹತ್ರ ಬಿಡೋದಿಲ್ಲ, ನನ್ನ ಮಗುವನ್ನು ಅವನು ಕರ್ಕೊಂಡು ಹೋಗಿ ಬಿಡ್ತಾನೆ ಅನ್ನುವಂಥ ವಿಚಾರ ಗೊತ್ತಾಯಿತು ಆತನಿಗೆ, ಅವಳಿಗೆ ಗೊತ್ತಾಯಿತು. ಅದಕ್ಕಾಗಿ ಏನು ಮಾಡ್ತಾಳೆ ಅವಳು ಅಂತಂದರೆ, ಹಿ ಮೈಟ್ ವಾಂಟ್ ಟು ಮೇಕ್ ಹಿಮ್ ಅ ಗ್ರೇಟ್ ವ್ಯಾರಿಯರ್, ಆಮೇಲೆ ಅವನ ಹತ್ರ ಕಳಿಸಿದಾಗ ಆ ಹುಡುಗ ಏನಾಗ್ಬೋದು, ಒಬ್ಬ ಮಹಾನ್ ಯೋಧನಾಗಬಹುದು. ಹೌ ದೆನ್ ಕ್ಯಾನ್ ಐ ಲಿವ್ ವಿದೌಟ್ ಮೈ ಸನ್, ಅವಳು ವಿಚಾರ ಮಾಡ್ತಾಳೆ, ಮಗುವಿಲ್ಲದೆ ನಾ ಹೇಗೆ ಬದುಕಲಿ ಅಂತ ವಿಚಾರ ಮಾಡ್ತಾಳೆ. ಮೈ ಸನ್ ಬೈ ಮೈ ಸೈಡ್, ನನ್ನ ಮಗು ನನ್ನ ಪಕ್ಕದಲ್ಲಿ ಇರಬೇಕು ಅನ್ನುವಂಥ ವಿಚಾರ ತಾಯಿಯದು. ನೋ ಐ ಕಾಂಟ್ ಅಲೋ ಹಿಮ್ ಟು ಟೇಕನ್ ಅವೇ ಫ್ರಾಮ್ ಮೀ, ನಾನು ರುಸ್ತಮ್ಗೆ ಅವಕಾಶ ಮಾಡಿಕೊಡೋದಿಲ್ಲ ಈ ಮಗುವನ್ನು ತನ್ನ ಬಳಿಗೆ ಕರ್ಕೊಂಡು ಹೋಗೋದಕ್ಕಾಗಿ. ಐ ಶಾಲ್ ಸೆಂಡ್ ವರ್ಡ್ ಟು ಮೈ ಹಸ್ಬೆಂಡ್ ದ್ಯಾಟ್ ಐ ಬೋರ್ ಅ ಡಾಟರ್, ನಾ ಏನು ಮಾಡ್ತೀನಿ ಈಗ ಅಂತಂದರೆ ಒಂದು ಸಂದೇಶವನ್ನು ಕಳಿಸ್ತೀನಿ, ನನಗೆ ಹುಟ್ಟಿರ್ತಕ್ಕಂತಹ ಮಗು ಹೆಣ್ಣು ಮಗು ಅಂಥೇಳಿ ನಾನು ಕಳಿಸ್ತೀನಿ.
ತಹಮೀನಾ ಸೆಂಟ್ ಅ ಫಾಲ್ಸ್ ಇನ್ಫಾರ್ಮೇಷನ್. ತಹಮೀನಾ ಸುಳ್ಳು ಸುದ್ದಿಯನ್ನು ಅಥವಾ ಸುಳ್ಳು ಮಾಹಿತಿಯನ್ನು ರುಸ್ತಮ್ಗೆ ಕಳಿಸಿದಳು. ದ್ಯಾಟ್ ಅ ಡಾಟರ್ ವಾಸ್ ಬೋರ್ನ್ ಟು ಹಿಮ್. ಒಂದು ಮಗಳು ಅವಳಿಗೆ ಜನಿಸಿದೆ ಅಂತಕ್ಕಂಥ ವಿಚಾರವನ್ನು ಅವಳು ಹೇಳ್ತಾಳೆ. ರುಸ್ತಮ್ ಬಿಲೀವ್ಡ್ ಇಟ್. ರುಸ್ತಮ್ ಅದನ್ನು ನಂಬ್ತಾನೆ. ಬಟ್ ಡಿಡ್ ನಾಟ್ ಫೀಲ್ ವೆರಿ ಹ್ಯಾಪಿ. ಆತ ಏನು ತುಂಬ ಸಂತೋಷ ಪಡೋದಿಲ್ಲ. ಬಿಕಾಸ್ ಹಿ ಹ್ಯಾಡ್ ಡಿಸೈರ್ಡ್ ದ ಚೈಲ್ಡ್ ಬೋರ್ನ್ ಟು ಹಿಮ್ ಟು ಬಿ ಅ ಸನ್. ಆತನ ಒಂದು ಆಸೆ ಏನಾಗಿರುತ್ತೆ, ತನಗೆ ಗಂಡು ಮಗು ಆಗುತ್ತೆ ಅನ್ನುವಂಥ ಆಸೆ ಆತನಿಗೆ ಇರುತ್ತೆ. ಸೊ ತಹಮೀನಾ ಹ್ಯಾಡ್ ನೇಮ್ಡ್ ಹರ್ ಬೇಬಿ ಬಾಯ್ ಸೊಹರಬ್. ಇಲ್ಲಿ ತಹಮೀನಾ ಏನು ಮಾಡ್ತಾಳೆ, ತನಗೆ ಹುಟ್ಟಿರ್ತಕ್ಕಂಥ ಗಂಡು ಮಗುವಿನ ಹೆಸರನ್ನು ಸೋರಬ್ ಎಂದು ಕರೆಯುತ್ತಾಳೆ. ಇನ್ ಕೋರ್ಸ್ ಆಫ್ ಟೈಮ್, ಈ ಸಮಯದಲ್ಲಿ ಸೋರಬ್ ಗ್ರೇವ್ ಅಪ್ ಇನ್ ಟು ಅ ಹ್ಯಾಂಡ್ಸಮ್ ಆ್ಯಂಡ್ ಸ್ಟ್ರಾಂಗ್ ಯೂತ್. ಸೌರಭ್ ಅಂತಕ್ಕಂಥನು ತುಂಬ ಸುಂದರವಾಗಿ ಮತ್ತು ತುಂಬ ಗಟ್ಟಿಮುಟ್ಟಾಗಿ ಬೆಳೆದ ಒಬ್ಬ ಯುವಕನಾಗ್ತಾನೆ. ಹಿ ಟುಕ್ ಪಾರ್ಟ್ ಇನ್ ಮೆನಿ ಬ್ಯಾಟಲ್ಸ್. ಬಹಳಷ್ಟು ಯುದ್ಧಗಳಲ್ಲಿ ಭಾಗವಹಿಸ್ತಾನೆ. ಆ್ಯಂಡ್ ಓನ್ ಫೇಮ್ ಆ್ಯಸ್ ಅ ಗ್ರೇಟ್ ವ್ಯಾರಿಯರ್. ಅವನು ಸಹಿತ ತನ್ನ ತಂದೆ ಹಾಗೆ ಒಬ್ಬ ಮಹಾನ್ ಯೋಧ ಅನ್ನುವಂತಹ ಒಂದು ಬಿರುದು ಅಥವಾ ಒಂದು ಜನಪ್ರಿಯತೆಯನ್ನು ಗಳಿಸ್ತಾನೆ. ಎವರ್ ಸಿನ್ಸ್ ಹಿಸ್ ಬರ್ತ್ ಹಿ ಹ್ಯಾಡ್ ನಾಟ್ ಸೀನ್ ಹಿಸ್ ಫಾದರ್. ಆತ ತಾನು ಹುಟ್ಟಿದಾಗಿನಿಂದ ತನ್ನ ತಂದೆಯನ್ನು ನೋಡಿರಲಿಲ್ಲ. ಬಟ್ ಹ್ಯಾಡ್ ಹರ್ಡ್ ಆಫ್ ಹಿಸ್ ಗ್ರೇಟ್ ಫೇಮ್. ಆದರೆ ಅವನ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಜನಪ್ರಿಯತೆಯನ್ನು ಆತ ಕೇಳಿದ್ದ. ಹಿ ಡಿಡ್ ನಾಟ್ ನೋ. ಆತನಿಗೆ ಗೊತ್ತಿರಲಿಲ್ಲ ವೇರ್ ಹಿಸ್ ಫಾದರ್ ವಾಸ್, ಅವರ ತಂದೆ ಎಲ್ಲಿದ್ದಾರೆ ಅಂಥೇಳಿ. ಬಟ್ ಹೀಸ್ ಡಿಸೈರ್ ಟು ಸಿ ಹಿಮ್ ಗ್ರೇವ್ ಮೋರ್ ಆ್ಯಂಡ್ ಮೋರ್. ಆತನ ನೋಡಬೇಕನ್ನುವಂಥ ಆಸೆ ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇತ್ತು. ಜಸ್ಟ್ ದೆನ್, ಅದಾದ ನಂತರ ತುರಾನ್ ವಾಸ್ ಆ್ಯಟ್ ವಾರ್ ವಿತ್ ಪರ್ಷಿಯಾ. ತುರಾನ್ ಅಂತಕ್ಕಂಥ ದೇಶ ಪರ್ಷಿಯಾ ದೇಶದೊಂದಿಗೆ ಯುದ್ಧವನ್ನು ಮಾಡ್ತಾ ಇತ್ತು. ಸೊಹರಬ್ ಸಾ ಇನ್ ಇಟ್ ಅ ಚಾನ್ಸ್ ಟು ಮೀಟ್ ಹಿಸ್ ಫಾದರ್. ಈ ಒಂದು ಅವಕಾಶದಲ್ಲಿ ಸೋರಬ್ ಏನು ಮಾಡ್ತಾನೆ, ಇಲ್ಲೊಂದು ಅವಕಾಶವನ್ನು ಕಂಡುಕೊಡುತ್ತಾನೆ, ಅವರ ತಂದೆಯನ್ನು ಭೇಟಿಯಾಗುವಂಥ ಅವಕಾಶ ಅದು. ಹಿ ಸೇಡ್ ಟು ಹಿಮ್ಸೆಲ್ಫ್, ಅವನಷ್ಟಕ್ಕೆ ಅವನೇ ಹೇಳ್ಕೊಳ್ತಾನೆ, ಐ ಶಾಲ್ ಇನ್ವೈಟ್ ದ ಫೋರ್ಮೋಸ್ಟ್ ಆಫ್ ದ ಪರ್ಷಿಯನ್ ಹೀರೋಸ್. ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ, ನಾನು ಆಹ್ವಾನ ಮಾಡ್ತಾ ಇದ್ದೇನೆ, ಯಾರು ಅತ್ಯಂತ ಶೂರರು, ಧೀರರು ಮತ್ತು ನಾಯಕರು, ಹೀರೋಗಳಂತ ಇದ್ದೀರಲ್ಲ, ಟು ಫೈಟ್ ಅ ಸಿಂಗಲ್ ಕಾಂಬ್ಯಾಟ್ ವಿತ್ ಮೀ. ನನ್ನ ಜೊತೆ ನೀವು ಏಕಾಂಗಿ ಕದನವನ್ನು ಮಾಡಬೇಕು. ಏಕಾಂಗಿ ಕದನ ಅಂತಂದರೆ ಒಬ್ಬನೇ ಬಂದು ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ದ ಪರ್ಷಿಯನ್ ವಿಲ್ ಬಿ ಫೋರ್ಸ್ಡ್ ಟು ಸೆಂಡ್ ಬ್ರೇವ್ ರುಸ್ತಮ್. ದ ಪರ್ಷಿಯನ್ ಅಂದರೆ ಪರ್ಷಿಯಾ ದೇಶದವ್ರು ಏನು ಮಾಡ್ತಾರೆ ಅಂತಂದರೆ ರುಸ್ತಮ್ನನ್ನು ಕಳಿಸ್ಲಿಕ್ಕೆ ಒತ್ತಾಯ ಮಾಡ್ತಾರೆ ರಾಜನಿಗೆ. ಮೈ ಫಾದರ್ ಟು ಫೈಟ್ ವಿತ್ ಮೀ ಆ್ಯಂಡ್ ಸೇವ್ ದ ಆನರ್ ಆಫ್ ಹಿಸ್ ಕಂಟ್ರಿ. ನನ್ನ ಜೊತೆ ಆತ ಫೈಟ್ ಮಾಡಿ ಆತನ ಒಂದು ಏನಪ್ಪ ಅಂತಂದರೆ ದೇಶದ ಒಂದು ಆನರ್, ಗೌರವವನ್ನು ಕಾಪಾಡ್ತಾನೆ. ವೆನ್ ಹಿ ಕಮ್ಸ್ ಐ ಶಾಲ್ ಟೆಲ್ ಹಿಮ್. ಅವನು ಯಾವಾಗ ಬರ್ತಾನೆ ನಾನು ಅವ್ನಿಗೆ ಹೇಳ್ತೀನಿ, ದ್ಯಾಟ್ ಐ ಆಮ್ ಹಿಸ್ ಸನ್, ನಾನು ನಿನ್ನ ಮಗ, ಆ್ಯಂಡ್ ಟೇಕ್ ಹಿಮ್ ಹೋಮ್, ಮತ್ತು ನನ್ನ ಮನೆ ಕರ್ಕೊಂಡು ಹೋಗು ಅಂತ ನಾನು ಕೇಳ್ತೀನಿ. ಇಟ್ ಹ್ಯಾಪನ್ ಜಸ್ಟ್ ಆ್ಯಸ್ ಸೌರಭ್ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಈ ರೀತಿಯಾಗಿ ಸೌರಭ್ ಏನು ಮಾಡ್ತಾಯಿದ್ದ, ನಿರೀಕ್ಷೆ ಮಾಡ್ತಾಯಿದ್ದ. ನನ್ನ ತಂದೆ ಅಂತ ಹೇಳಿ, ನಾನು ನಿನ್ನ ಮಗ ಅಂತ ಹೇಳಿಬಿಟ್ಟು ಮನೆ ಕರ್ಕೊಂಡು ಹೋಗಂತ ಕೇಳಬೇಕಂತ ಹೇಳಿ ಆತ ಅಂದ್ಕೊಂಡಿದ್ದ. ಆದರೆ ಇಲ್ಲಿ ನಡೆದದ್ದೇ ಬೇರೆ. ಸೌರಭ್ಸ್ ನೇಮ್ ಬಿಕೇಮ್ ಅ ಟೆರರ್ ಟು ದ ಪರ್ಷಿಯನ್ ಆರ್ಮಿ. ಇಲ್ಲಿ ಯಾವಾಗ ಸೌರಭ್ನ ಹೆಸರು ಬರುತ್ತೆ, ಆ ಸೌರಭ್ನ ಹೆಸರು ಬಂದಾಗ ಏನಾಗುತ್ತೆ ಅಂತಂದರೆ ಟೆರರ್ ಟು ದ ಪರ್ಷಿಯನ್ ಆರ್ಮಿ. ದ ಕಿಂಗ್ ಆಫ್ ಪರ್ಷಿಯಾ ಸೆಂಟ್ ಫಾರ್ ರುಸ್ತಮ್. ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ವಿಪರೀತ ಭಯ ಉಂಟು ಮಾಡುತ್ತೆ. ಯಾರ್ದು ಅಂತಂದರೆ ಈ ಪರ್ಷಿಯಾದವರಿಗೆ. ಆವಾಗ ಪರ್ಷಿಯಾದ ರಾಜ ಏನು ಮಾಡ್ತಾನೆ, ರುಸ್ತಮ್ನ ಕಳಿಸ್ತಾನೆ. ಅಟ್ ಫಸ್ಟ್ ರುಸ್ತಮ್ ರೆಫ್ಯೂಸ್ ಟು ಎಂಗೇಜ್ ಇನ್ ಫೈಟ್ ಎನಿಮೋರ್. ರುಸ್ತಮ್ ಅವರು ಮೊದಲಿಗೆ ಅದನ್ನು ಒಪ್ಕೊಳ್ಳೋದಿಲ್ಲ, ತಿರಸ್ಕಾರ ಮಾಡ್ತಾರೆ, ನಂಗೆ ಬೇಡಪ್ಪ ಯುದ್ಧ ಮಾಡೋದು ಅಂತ ಹೇಳ್ತಾರೆ. ಬಟ್ ಫೈನಲಿ ಅಗ್ರಿ ಟು ಫೈಟ್. ಕೊನೆಯದಾಗಿ ಒಪ್ಕೊಳ್ತಾರೆ. ಇನ್ ಆರ್ಡರ್ ಟು ಸೇವ್ ದ ಆನರ್ ಆಫ್ ಹಿಸ್ ಕಂಟ್ರಿ. ತನ್ನ ದೇಶದ ಗೌರವವನ್ನು ಉಳಿಸ್ಲಿಕ್ಕಾಗಿ ಆತ ಕೊನೆಗೆ ಹೋರಾಟಕ್ಕೆ ಇಳಿತಾನೆ. ರುಸ್ತಮ್ ಡಿಡ್ ನಾಟ್ ಗಿವ್ ಔಟ್ ಹೀಸ್ ನೇಮ್. ರುಸ್ತಮ್ ಯಾವತ್ತೂ ಆತನ ಹೆಸರನ್ನು ಬಿಟ್ಟುಕೊಟ್ಟಿರಲಿಲ್ಲ. ಸೊ ಇಟ್ ಕೇಮ್ ಅಬೌಟ್ ದ್ಯಾಟ್ ಫಾದರ್ ಆ್ಯಂಡ್ ಸನ್ ಸ್ಟುಡ್ ಫೇಸ್ ಟು ಫೇಸ್ ವಿತ್ ದ ಸೋರ್ಡ್ಸ್ ಇನ್ ಹ್ಯಾಂಡ್ ಆನ್ ದ ಬ್ಯಾಟಲ್ ಫೀಲ್ಡ್. ಒಂದು ವೇಳೆ ಆತ ಹೆಸರನ್ನು ಬಿಟ್ಟು ಕೊಟ್ಟಿದ್ದೇ ಆಗಿದ್ದರೆ ಅಥವಾ ಹೆಸರನ್ನು ಸರಿಯಾಗಿ ಹೇಳಿದ್ದೇ ಆಗಿದ್ದರೆ ಆ ತಂದೆ ಮತ್ತು ಮಗ ಇಬ್ಬರು ಮುಖಾಮುಖಿ ಆಗ್ತಾ ಇರಲಿಲ್ಲ, ಎದುರು ಬದುರಾಗ್ತಾ ಇರಲಿಲ್ಲ ಈ ಒಂದು ಯುದ್ಧ ಕದನದಲ್ಲಿ ಅಥವಾ ಯುದ್ಧದ ಒಂದು ಭೂಮಿಯಲ್ಲಿ ಅಂತ ಹೇಳ್ಬೋದು.
ಇಟ್ ಕೇಮ್ ಅಬೌಟ್ ದ ಫಾದರ್ ಆ್ಯಂಡ್ ಸನ್ ಸ್ಟುಡ್ ಫೇಸ್ ಟು ಫೇಸ್ ವಿತ್ ಸೋರ್ಟ್ಸ್ ಅಂತಲೇ ಗೊತ್ತಲ್ಲ ನಿಮಗೆ, ಖಡ್ಗ ಅಂತ ಅರ್ಥ ಆಗುತ್ತೆ. ಖಡ್ಗಗಳನ್ನು ಹಿಡ್ಕೊಂಡು ಅವರಿಬ್ಬರು ಏನು ಯುದ್ಧ ಭೂಮಿಗೆ ಬರ್ತಾ ಇರಲಿಲ್ಲ. ಯಾವಾಗ ಅಂತಂದರೆ ರುಸ್ತಮ್ ಅವ್ರು ತಮ್ಮ ಹೆಸರನ್ನು ಹೇಳಿದರೆ. ಲಿಟಲ್ ಡಿಡ್ ದೇ ನೋ ದ್ಯಾಟ್ ದೇ ವರ್ ಫಾದರ್ ಆ್ಯಂಡ್ ಸರ್. ಒಂಚೂರು ಗೊತ್ತಿರಲಿಲ್ಲ ತಂದೆಗೂ ಮತ್ತು ಮಗನಿಗೂ, ನಾನು ತಂದೆ ಅವನು ಮಗ ಅನ್ನೋಂಥ ವಿಚಾರ ಅವರಿಬ್ಬರಿಗೂ ಗೊತ್ತಿರಲಿಲ್ಲ. ಸೌರಭ್ ಅಡ್ವಾನ್ಸ್ ಟು ಮೀಟ್ ರುಸ್ತಮ್ ಆ್ಯಂಡ್ ಆಸ್ಕ್ಡ್ ಹಿಮ್, ಆರ್ ಯು ನಾಟ್ ರುಸ್ತಮ್? ಇಲ್ಲಿ ಏನು ಮಾಡ್ತಾನೆ, ಸೌರಭ್ ಬರ್ತಾನೆ, ಆತನ ಮುಂದೆ ಬಂದುಬಿಟ್ಟು ಕೇಳ್ತಾನೆ, ಆರ್ ಯು ನಾಟ್ ರುಸ್ತಮ್? ನೀನು ರುಸ್ತಮ್ ಅಲ್ಲೇನು ಅಂತ ಕೇಳ್ತಾನೆ. ದ ಓಲ್ಡ್ ಹೀರೋ ಆ ಒಂದು ತುಂಬ ವಯಸ್ಸಾಗಿರ್ತಕ್ಕಂಥ ಏನು ನಾಯಕನಿದ್ದಾನೆ. ಥಿಂಕಿಂಗ್ ದ್ಯಾಟ್ ಇಟ್ ವಾಸ್ ಅ ವೇ ಟು ಎಸ್ಕೇಪ್ ಫ್ರಮ್ ದ ಫೈಟ್. ಆತ ಹೋರಾಟದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಆತ ಅಂದ್ಕೊಳ್ತಾನೆ. ಆ್ಯಂಡ್ ಡಿನೇಡ್ ಇಟ್, ಅದನ್ನು ಬಿಟ್ಟುಬಿಟ್ಟು. ಹಿ ಸೇಡ್ ಕೋಲ್ಡ್ಲಿ, ಆತ ತುಂಬ ಮಾರ್ಮಿಕವಾಗಿ ಮಾತಾಡ್ತಾನೆ. ವೈ ಡು ಯು ವಾಂಟ್ ಟು ನೋ ಹೂ ಆ್ಯಮ್? ನಾನು ಯಾರು ಅಂತ ನೀನು ತಿಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟಪಡ್ತೀಯ, ಯಾಕೆ ಬೇಕು ನಿನಗೆ ಅಂತ ಕೇಳ್ತಾನೆ. ಫೈಟ್ ಆರ್ ಆಕ್ಸೆಪ್ಟ್ ಡಿಫೀಟ್, ಹೋರಾಡು, ಇಲ್ಲ ಅಂದರೆ ಸೋಲನ್ನು ಒಪ್ಕೋ ಅಂತ ರುಸ್ತಮ್ ತನ್ನ ಮಗನಿಗೆ ಹೇಳ್ತಾನೆ. ದ ಫೈಟ್ ಬಿಗ್ಯಾನ್, ಏನಾಗುತ್ತೆ, ಯುದ್ಧ ಆರಂಭ ಆಗುತ್ತೆ. ದ ಟೂ ಹೀರೋಸ್ ಫೈರ್ಸ್ಲಿ ಫಾಟ್ ಫಾರ್ 3 days. 3 ದಿನಗಳವರೆಗೆ ಏನು ಮಾಡ್ತಾರೆ, ಸತತವಾಗಿ ಹೋರಾಟವನ್ನು ಮಾಡ್ತಾರೆ. ಒನ್ ಸೌರಭ್ ಹ್ಯಾಡ್ ಅ ಚಾನ್ಸ್ ಟು ಕಿಲ್ ರುಸ್ತಮ್. ಒಂದು ಸತಿ ಏನು ಬರುತ್ತೆ ಅಂದರೆ ಸೌರಭ್ ರುಸ್ತಮನ್ನು ಕೊಲ್ಲುವಂಥ ಒಂದು ಅವಕಾಶ ಸಿಗುತ್ತೆ. ಬಟ್ ಹಿ ಡಿಡ್ ನಾಟ್ ಡೂ ಸೊ, ಅದನ್ನು ಆತ ಕೊಲ್ಲೋದಿಲ್ಲ. ಬಿಕಾಸ್ ಹೀಸ್ ಹಾರ್ಟ್ ಡಿಡ್ ನಾಟ್ ಪರ್ಮಿಟ್ ಹಿಮ್. ಯಾಕೆ ಕೊಲ್ಲಿಲ್ಲ ಅಂತಂದರೆ ಆತನ ಹೃದಯ ಅವನಿಗೆ ಅನುಮತಿ ಕೊಡಲಿಲ್ಲ ಕೊಲ್ಲುವುದಕ್ಕಾಗಿ. ದ ಫಸ್ಟ್ ಸ್ಟೇಜ್ ಆಫ್ ದ ಫೈಟಿಂಗ್ ಎಂಡೆಡ್. ಮೊದಲ ಹಂತದ ಒಂದು ಕಾಳಗ ಮುಗೀತು. ಸೌರಭ್ಸ್ ಫೇವರ್, ಹೇಗೆ ಮುಗೀತು ಅಂದರೆ ಅದು ಸೊಹರಬ್ಸ್ ಅವರ ಒಂದು ಪರವಾಗಿತ್ತು. ದಿಸ್ ಮೇಡ್ ರಸ್ತಮ್ ವೆರಿ ಆ್ಯಂಗ್ರಿ. ಇದು ಏನಾಯಿತು ಅಂದರೆ ರಸ್ತಮ್ ಅಂತಕ್ಕಂಥ ಏನು ವ್ಯಕ್ತಿ ಇದ್ದಾನಲ್ಲ ಅವನನ್ನು ತುಂಬ ಸಿಟ್ಟಿಗೆ ಬರುವಂಥ ಮಾಡಿತು. ಇನ್ ಹೀಸ್ ಗ್ರೇಟ್ ರೇಸ್, ಅವನ ಒಂದು ಮಹಾನ್ ಸಿಟ್ಟಿನಲ್ಲಿ, ಹಿ ಶೌಟೆಡ್ ಹೀಸ್ ನೇಮ್ ರಸ್ತಮ್. ಆತ ಏನು ಮಾಡ್ತಾನೆ, ಸಿಟ್ಟಿನಿಂದ ತನ್ನ ಹೆಸರನ್ನು ಹೇಳ್ತಾನೆ ರುಸ್ತಮ್ ಅಂಥೇಳಿ. ರುಸ್ತಮ್ ಅಂತ ಹೇಳಿದಾಗ ದ ಮೂಮೆಂಟ್ ಸೌರಭ್ ಹರ್ಡ್ ದ ನೇಮ್ ಆಫ್ ಹಿಸ್ ಫಾದರ್, ಯಾವಾಗ ತನ್ನ ತಂದೆಯ ಹೆಸರನ್ನು ಆತ ಕೇಳ್ತಾನೆ, ಹಿ ಡ್ರಾಪ್ಡ್ ದ ಕವರಿಂಗ್ ಶೆಲ್ಡ್, ರಕ್ಷಣಾ ಕವಚವನ್ನು ಏನು ಮಾಡ್ತಾನೆ ಅಂತಂದರೆ ತೆಗೆದು ಹಾಕಿಬಿಡ್ತಾನೆ. ಹಿ ಫೆಲ್ಟ್ ಪೇಂಟೆಡ್, ಆತನಿಗೆ ತುಂಬ ಪೇಂಟೆಡ್ ಆ್ಯಂಡ್ ಸ್ಯಾಂಕ್ ಟು ದ ಗ್ರೌಂಡ್, ಆತ ಕುಸಿದು ಬಿಡ್ತಾನೆ. ಹಿಸ್ ಬಾಡಿ ಬ್ಲೀಡಿಂಗ್ ಆ್ಯಂಡ್ ಸ್ಟೀನಿಂಗ್ ದ ಸ್ಯಾಂಡ್ಸ್. ಯಾವಾಗ ಹೋರಾಟ ಮುಂದುವರಿಯುತ್ತೆ ಆವಾಗ ಅವರ ತಂದೆ ಅವನ ಮೇಲೆ ದಾಳಿಯನ್ನು ಮಾಡಿರ್ತಾರೆ. ಹೀಗಾಗಿ ಆತನಿಂದ ರಕ್ತ ಬರ್ತಾ ಇರುತ್ತೆ. ಆ ರಕ್ತ ಏನು ಅಂತಂದರೆ ಉಸುಕಿನ ಮೇಲೆ ಬಿದ್ದಿರುತ್ತೆ ಅಂತಕ್ಕಂಥದ್ದು. ನಾವ್ ರುಸ್ತಮ್ ಸ್ಪೋಕ್ ಅನ್ಕೈಂಡ್ಲಿ ಟು ಸೌರಭ್. ಈಗ ರುಸ್ತಮ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅನ್ಕೈಂಡ್ಲಿ, ಭಾಳಷ್ಟು ಶಾರ್ಪ್ ಆಗಿರ್ತಕ್ಕಂಥ ವರ್ಡ್ಗಳನ್ನು ಸೌರಭನಿಗೆ ಬಳಸ್ತಾ ಇದ್ದಾನೆ. ಏನಂತೇಳಿ ಸೌರಭನಿಗೆ ಆತ ಬಳಸ್ತಾ ಇದ್ದಾನೆ, ಏನಂತ ಬಳಸ್ತಾ ಇದ್ದಾನೆ, ಅನ್ಕೈಂಡ್ಲಿ, ಕ್ರೂರವಾಗಿ ಬಳಸ್ತಾ ಇದ್ದಾನೆ. ನೋಡೋಣ ಏನು ಬಳಸ್ತಾ ಇದ್ದಾನೆ ಅಂಥೇಳಿ. ಇಲ್ಲಿ ಬೋಸ್ಟ್ಫುಲ್ ಮ್ಯಾನ್ ಅಂತ ಬಳಸ್ತಾನೆ. ಯಾರು, ರುಸ್ತಮ್ ಇದ್ದವನು ಸೌರಭ್ಗೆ ಬೋಸ್ಟ್ಫುಲ್ ಮ್ಯಾನ್ ಅಂತ ಹೇಳ್ತಾನೆ, ಬಡಾಯಿಯ ವ್ಯಕ್ತಿ ಅಂತ ಹೇಳ್ತಾನೆ, ಬರೀ ಮಾತಾಡೋದಷ್ಟೇ ನಿಂದು ಕೆಲಸ ಅಂತ ಹೇಳ್ತಾನೆ. ರುಸ್ತಮ್ ಹ್ಯಾಡ್ ಬೀನ್ ಟೋಲ್ಡ್ ದ್ಯಾಟ್ ದ ಚೈಲ್ಡ್ ಬಾರ್ನ್ ಟು ಹಿಮ್ ವಾಸ್ ಅ ಗರ್ಲ್. ರುಸ್ತಮ್ ಅಂತಕ್ಕಂಥನು ಹ್ಯಾಡ್ ಬಿನ್ ಟೋಲ್ಡ್, ಅವನಿಗೆ ಹೇಳಲಾಯಿತು ಏನಂತೇಳಿ ಅಂತಂದರೆ ನಿಮಗೆ ಹುಟ್ಟಿರ್ತಕ್ಕಂಥ ಮಗು ಹೆಣ್ಣು ಮಗು ಅಲ್ಲ, ಅದು ಗಂಡು ಮಗು. ಆ್ಯಂಡ್ ಹಿ ಕಂಟಿನ್ಯೂಡ್ ದ್ಯಾಟ್ ಇಟ್ ವಾಸ್ ದ ಮದರ್ ಸೇಡ್ ಫಾರ್ ಫಿಯರ್ ಆಫ್ ಲೂಸಿಂಗ್ ಮೀ ಮೈ ಫಾದರ್. ಯಾಕೆ ಹೇಳಿದ್ದು ಅಂತಂದರೆ ಆಕೆ ತಪ್ಪಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಿಂಗೆ ಕೊಟ್ಟಿದ್ದಾಳೆ. ವಾಟ್ ಮದರ್ ಸೇಡ್ ಫಾರ್ ಫಿಯರ್, ಆಕೆ ಹೆದರಿಕೆಯಿಂದ ಏನು ಮಾಡಿದ್ದಾಳೆ ಅಂತ, ಲೂಸಿಂಗ್ ಮೀ, ನನ್ನನ್ನು ಕಳ್ಕೊಳ್ತೀನಿ ಅಂತಕ್ಕಂಥ ಭಯದಿಂದ ಅವಳು ನಿಮಗೆ ಹಾಗೆ ಹೇಳಿದ್ದಾಳೆ. ಲುಕ್ ಆಟ್ ದ ಸೀಲ್ ಆನ್ ಮೈ ರೈಟ್ ಆರ್ಮ್, ನನ್ನ ಬಲಗೈಲಿರ್ತಕ್ಕಂಥ ತೋಳಿಗೆ ಇರ್ತಕ್ಕಂಥ ಸೀಲನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆವಾಗ ರುಸ್ತಮ್ ಡ್ರೇವ್ ನಿಯರ್ ದ ಆರ್ಮ್ ಆಫ್ ಸೌರಭ್. ರುಸ್ತಮ್ ಏನು ಮಾಡ್ತಾನೆ, ತನ್ನ ಆರ್ಮ್ ಹತ್ರ ಬರ್ತಾನೆ, ಸೌರಭ್ನ ಆರ್ಮ್ ಹತ್ರ ಬರ್ತಾನೆ.
ಆ್ಯಂಡ್ ಲುಕ್ಡ್ ಕ್ಲೋಸ್ಲಿ, ಅದನ್ನು ನೋಡ್ತಾನೆ. ಆಟ್ ಸೇಲ್, ಇಟ್ ವಾಸ್ ದ ಗ್ರೇಟ್ ಸೀಲ್, ಇಟ್ ವಾಸ್ ಸೇಮ್ ಸೀಲ್ ವಿಚ್ ಹ್ಯಾಡ್ ಗಿವನ್ ಟು ತಹಮಿನಾ. ಆತ ಕೊಟ್ಟಿರ್ತಕ್ಕಂಥದ್ದೇ ಆಗಿರ್ತಕ್ಕಂಥ ಸೀಲಲ್ಲಿ ಇರುತ್ತೆ. ಹೀಗಾಗಿ ಆ ಸೀಲನ್ನು ನೋಡ್ತಾನೆ. ರುಸ್ತಮ್ ವಾಸ್ ಸ್ಟ್ರಕ್, ರುಸ್ತಮ್ ಏನಾಗ್ತಾನೆ ಅಂತಂದರೆ ಇಲ್ಲಿ ಒಂದು ಹೊಡೆತಕ್ಕೆ, ಮಾನಸಿಕವಾದಂಥ ಹೊಡೆತಕ್ಕೆ ಒಳಗಾಗ್ತಾನೆ. ವಿತ್ ಹಾರರ್, ಹಾರರ್ ಅಂದರೆ ಭಯ, ಭಯಂಕರವಾದಂಥ ಒಂದು ಹೊಡೆತಕ್ಕೆ ಒಳಗಾಗ್ತಾನೆ. ಅಟ್ ಈಸ್ ಓನ್ ಡೀಡ್, ಆತ ಮಾಡಿರ್ತಕ್ಕಂಥ ಕೆಲಸದಿಂದ ತುಂಬ ಆತನಿಗೆ ಆಘಾತ ಆಗಿರುತ್ತೆ. ಹಿ ಅಟರ್ಡ್ ಒನ್ ಶಾರ್ಪ್ ಕ್ರೈ, ಜೋರಾಗಿ ಚೀರ್ತಾನೆ. ಓ ಬಾಯ್, ಐ ಆಮ್ ದೈ ಫಾದರ್, ನಾನು ನಿನ್ನ ಮಗ. ದೈ ಮೀನ್ಸ್ ನಿನ್ನ ಅಂತ ಅರ್ಥ ಆಗುತ್ತೆ. ಹೀಸ್ ವಾಯ್ಸ್ ಚೋಕ್ಡ್ ದರ್, ಅವನ ಗಂಟಲು ಹಿಸುಕಿದ ಹಾಗೆ ಆಗತ್ತೆ ಅಲ್ಲಿ. ಸೊ ಆರ್ ಯು ರಸ್ತಮ್ ಮೈ ಫಾದರ್, ನೀನು ರಸ್ತಮ್ ನನ್ನ ತಂದೆ ಏನು? ಕಮ್ ನಿಯರ್ ಮೀ, ನನ್ನ ಹತ್ರ ಬಾ. ಲೆಟ್ ಮಿ ಡೈ ಆಟ್ ಯುವರ್ ಫೀಟ್, ನಿನ್ನ ಪಾದದ ಮೇಲೆ ಸಾಯೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ತಾನೆ. ಸೌರಭ್ ಬ್ರೀತ್ ಫಾರ್ ದ ಲಾಸ್ಟ್ ಟೈಮ್, ಸೌರಭ್ ಅಲ್ಲಿ ಕೊನೆಯ ಉಸಿರನ್ನು ಎಳಿತಾನೆ. ರಸ್ತಮ್ ವಾಸ್ ಲೆಫ್ಟ್ ಇನ್ ಡೀಪ್ ಸಾರೋ, ರಸ್ತಮ್ ಅಂತಕ್ಕಂಥವನು ತುಂಬ ಆಳವಾಗಿರ್ತಕ್ಕಂತಹ ಒಂದು ದುಃಖಕ್ಕೆ ಇಳಿದು ಬಿಡ್ತಾನೆ. ಇಟ್ ವಾಸ್ ಆಲ್ ರೂಲಿಂಗ್ ಆಫ್ ಫೇಟ್, ಇದೆಲ್ಲ ನಡೆದಿರ್ತಕ್ಕಂಥದ್ದು ವಿಧಿಯ ಒಂದು ಆಳ್ವಿಕೆ ಅಂತ ಹೇಳ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಇಂಗ್ಲೀಷ್ ಅಕಾಡೆಮಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.